ಹಲೋ ಸ್ಟೂಡೆಂಟ್ಸ್, ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿ ಸಮಾಂತರ ಶ್ರೇಣಿಗಳು 1.2ರ 4ನೇ ಪ್ರಶ್ನೆ 3, 8, 13, 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಈ ಸಮಸ್ಯೆಯನ್ನು ಬಗೆಹರಿಸೋಣ. ಇಲ್ಲಿ ನಮಗೆ ಗೊತ್ತಿದೆ ಸಮಾಂತರ ಶ್ರೇಣಿ ಮೊದಲನೇ ಪದ 3 ಮತ್ತು ಸಾಮಾನ್ಯ ವ್ಯತ್ಯಾಸ a2 - a1. a2 ಅಂದರೆ ಇಲ್ಲಿ 8 ಇದೆ, a1 ಅಂದರೆ 3. 8ರಿಂದ 3ನ್ನು ಕಳೆದ್ರೆ 5 ಬರುತ್ತೆ. ಹಾಗೆ ಇಲ್ಲಿ ನಮಗೆ an ನ ಬೆಲೆಯನ್ನು ನೀಡಿದ್ದಾರೆ. an ನ ಬೆಲೆ 78 ಇದೆ. ನಾವು ಇಲ್ಲಿ n ನ ಬೆಲೆಯನ್ನು ಕಂಡುಹಿಡಿಯಬೇಕಿದೆ. ಇಲ್ಲಿ ನಾವು an ನ ಸೂತ್ರವನ್ನು ಬಳಸೋಣ. an = a + n - 1 × d. ಇಲ್ಲಿ an ಅಂದರೆ 78 ಇದೆ, a ಅಂದರೆ 3 ಪ್ಲಸ್ n ನಮಗೆ ಗೊತ್ತಿಲ್ಲ -1, d ಬೆಲೆ 5 ಇದೆ. 78 = 3. ಇಲ್ಲಿ ನಾವು ಈ 5ಅನ್ನು n ಜೊತೆ ಹಾಗೂ 1ರ ಜೊತೆನ ಗುಣಿಸೋಣ. n × 5 5n ಪ್ಲಸ್ ಮೈನಸ್ 1 5 5. 78 ಇಲ್ಲಿ ಪ್ಲಸ್ 3 ಇದೆ, -5 ಇದೆ. ಪ್ಲಸ್ ಮೈನಸ್ ಆಗುತ್ತೆ. ಹಾಗಾಗಿ ನಾವು 3ಅನ್ನು 5ರಿಂದ ಕಳೆಯೋಕ್ಕಾಗಲ್ಲ. ಆದ್ದರಿಂದ 5ರಿಂದ 3ಅನ್ನು ಕಳೆದ್ರೆ ನಾವು -2 ಬರುತ್ತೆ. ಪ್ಲಸ್ 5n. ಇಲ್ಲಿ 78 ಪ್ಲಸ್ -2 ಆ ಕಡೆ ಹೋದರೆ +2 = 5n. ಇಲ್ಲಿ 78 2ಅನ್ನು ಕೂಡಿಸಿದ್ರೆ 80 = 5n. n = 80/5. 5 1 5, 5 1 5. 8ರಿಂದ 5 ಕಳೆದ್ರೆ 3 ಉಳಿಯುತ್ತೆ. 5 6 30. ಹಾಗಾಗಿ n ನ ಬೆಲೆ 16. ಹಾಗೆ ಮುಂದಿನ 5ನೇ ಪ್ರಶ್ನೆ. ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಕೂಡ ಈ 4ನೇ ಪ್ರಶ್ನೆಯಂತೆ ಇದೆ. ಇಲ್ಲಿಯೂ ಕೂಡ ನಮಗೆ a ಬೆಲೆ ಗೊತ್ತಿದೆ 7, d ಸಾಮಾನ್ಯ ವ್ಯತ್ಯಾಸ d = a2 - a1. a2 ಅಂದರೆ ಇಲ್ಲಿ 13, a1 ಅಂದರೆ 7. 13ರಿಂದ 7 ಕಳೆದ್ರೆ 6, d ಬೆಲೆ 6. an = 205. ಇಲ್ಲಿ ಕೂಡ ನಾವು n ನ ಬೆಲೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ನಾವು an ನ ಸೂತ್ರವನ್ನು ಬಳಸೋಣ. an = a + n - 1 × d. an ಗೊತ್ತಿದೆ ನಮಗೆ 205 a ಅಂದರೆ 7 ಪ್ಲಸ್ n - 1 ಹಾಗೆ ಇಡೋಣ. d ಅಂದರೆ 6. ಇಲ್ಲಿ 205 = 7 ಪ್ಲಸ್ ಈಗ 6ಅನ್ನು n ಜೊತೆ ಗುಣಿಸಿದ್ರೆ 6n ಪ್ಲಸ್ ಮೈನಸ್ 6 1 6. 205 ಇಲ್ಲಿಯೂ ಪ್ಲಸ್ 7 ಇದೆ, ಇಲ್ಲಿ -6 ಇದೆ. ಪ್ಲಸ್ ಮೈನಸ್ ಆಗುತ್ತೆ. ಹಾಗಾಗಿ 7ರಿಂದ ನಾವು 6ಅನ್ನು ಕಳೆಯೋಣ. ಇದು ಕೂಡ 4ನೇ ಪ್ರಶ್ನೆ ಅಂತಿದೆ. ಇಲ್ಲಿ 4ನೇ ಪ್ರಶ್ನೆಯಲ್ಲಿ 3ರಿಂದ ನಮಗೆ 5ಅನ್ನು ಕಳೆಯೋಕ್ಕೆ ಬರ್ತಿರಲಿಲ್ಲ. ಹಾಗಾಗಿ ನಾವು 5ರಿಂದ 3 ಕಳೆದಿದ್ದೀವಿ. ಆದ್ದರಿಂದ ದೊಡ್ಡ ಸಂಖ್ಯೆ 5 ಆಗಿದೆ. 5ರ ಚಿಹ್ನೆ ಮೈನಸ್ ಆಗಿದೆ. ಆದ್ದರಿಂದ ನಾವು ಮೈನಸನ್ನು ಇಟ್ಟಿದ್ದೀವಿ. ಇಲ್ಲಿ ನಾವು 7ರಿಂದ 6 ಕಳೀತಾ ಇದ್ದೀವಿ. 7 ದೊಡ್ಡ ಸಂಖ್ಯೆ ಆಗಿದೆ. 7ನ ಚಿಹ್ನೆ ಪ್ಲಸ್ ಆಗಿದೆ. ಹಾಗಾಗಿ 7ರಿಂದ 6 ಕಳೆದ್ರೆ ನಮಗೆ +1 ದೊರೆಯುತ್ತೆ. ಪ್ಲಸ್ 6n. ಈಗ 205 ಈ +1 ಆ ಕಡೆ ಹೋದರೆ -1 = 6n. ಈಗ 205ರಿಂದ 1 ಕಳೆದ್ರೆ 204 6n. n = 204/6. 6 1 6, 6 3 18. 20ರಿಂದ 18 ಕಳೆದ್ರೆ 2 ಉಳಿಯುತ್ತೆ, 24 ಆಗುತ್ತೆ. 6 4 24. ಹಾಗಾಗಿ n = 34.